ಜೇವರ್ಗಿ ತಾಲೂಕಿನ ಸೊನ್ನ ಗ್ರಾಮ ಪಂಚಾಯಿತಿಯಲ್ಲಿ ಭಾಗೇಶ್ ಸಾರನಾಳ ಎಂಬ ಗುತ್ತಿಗೆದಾರರ ಹೆಸರಿನಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿನ 8 ಕಾಮಗಾರಿಗಳನ್ನು ಅಗ್ರಿಮೆಂಟ್ ಮಾಡಿಸಿ ಕೆಲಸ ಪೂರ್ಣಗೊಂಡ ನಂತರ ಅಧ್ಯಕ್ಷರು ಮತ್ತು ಜೆಇ ಬೇರೊಬ್ಬರ ಖಾತೆಗೆ ಎಂಐಎಸ್ ಮಾಡಿದ ಪ್ರಕರಣ ನಡೆದಿದೆ ಎಂದು ಭಾಗೇಶ್ ಸಾರನಾಳ್ ಆರೋಪಿಸಿದ್ದಾರೆ. ಈ ಸಂಬಂಧ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ದಲಿತ ಸೇನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಕಾಂಬ್ಳೆ, ದಲಿತ್ ಸೇನಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು ಮತ್ತು ಭೀಮಾರಾಯ್ ಖಾದ್ಯಪುರ್ ಮಾತನಾಡಿ, ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕಾಮಗಾರಿಯು ಸಂಪೂರ್ಣ ಮಾಡದೆ ಪಿಡಿಒ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬೋಕಾಸ್ ಬಿಲ್ ಮಾಡುತ್ತಿದ್ದಾರೆ ಎಂದು ಆರಂಭಿಸಿದರು. ಜೇವರ್ಗಿ ತಾಲೂಕಿನಲ್ಲಿ ಇರತಕ್ಕಂಥ ಸಮಸ್ಯೆಗಳು, ತಾಲೂಕಿನಲ್ಲಿ ತಾಲೂಕು ಆಡಳಿತ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಇಡೀ ಜೇವರ್ಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಇನ್ನೂ ಸಾಕಷ್ಟು ಬೀದಿ ದೀಪಗಳು ಹಾಗೂ ಬೀದಿ ದೀಪಗಳು ಇರಲಾರ್ದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಆಗ ನೀರಿನ ಸಮಸ್ಯೆ ಭಾಳ ಇದೆ. ಇನ್ನೂ ಹೇಳ್ಬೇಕಪ್ಪ ಅಂತಂದರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಅಂಗವಿಕಲರಿಗೆ ಮಂತ್ಲಿ ಬರ್ತಕ್ಕಂಥ ಹಣದ ಕೊರತೆ ಭಾಳ ಇದೆ. ಆಮೇಲೆ ಇನ್ನೂ ಹೇಳ್ಬೇಕಪ್ಪ ಅಂತಂದರೆ, ಇಡೀ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಭಾಳಷ್ಟು, ಇದೇ ಗ್ರಾಮ ಪಂಚಾಯತಿ ಅಂತಲ್ಲ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಭಾಳ ಅವ್ಯವಹಾರಗಳು ನಡೀತಾ ಇದ್ದಾವೆ. ಅದು 15 ಫೈನಾನ್ಸ್ ಆಗಿರ್ಬೋದು, ಇನ್ನಿತರ ಕೆಲಸಗಳಾಗಿರ್ಬೋದು, ಪಿಡಿಒಗಳು ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇದಕ್ಕೆ. ಹಾಗೂ ತಾಲೂಕಿನಲ್ಲಿರ್ತಕ್ಕಂಥ ಇಒ ಕೂಡ ಒಂದು ಪಂಚಾಯತಿ ಕಡೆ ಗಮನ ಹರಿಸದೆ ಅವ್ಯವಹಾರಗಳು ಭಾಳ ನಡೆದರೂ ಕೂಡ ಅದಕ್ಕೆ ತಾವು ಸ್ಪಂದನೆ ಮಾಡಿಲ್ಲ. ಜನರಿಗೆ ಭಾಳ ಕಷ್ಟ ಆಗ್ತದೆ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಕೂಡ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜನರ ಒಂದು ಕಷ್ಟವನ್ನು ಕೇಳಿ ಅವರಿಗೆ ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಈಗ ನೀರಿಂದು ಸಾಕಷ್ಟು ಜನ ಈ ಕೊಚ್ಚಿ, ಲಕ್ನಾಪುರ, ಖಾದ್ಯಪುರ ಆಗಿರ್ಬೋದು, ಇಡೀ ಈ ಆಂದೋಲ ಬಿರಾಳದ ಅಂತಕ್ಕಂಥಲ್ಲಿ ಅಲ್ಲಿ ರಸ್ತೆ ಭಾಳಷ್ಟು ತೊಂದರೆ ಇದೆ. ಬಸ್ ವ್ಯವಸ್ಥೆ ಇಲ್ಲ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ಇಲ್ಲಿ ಆಂದೋಲಕ್ಕೆ ಹೋಗ್ಬೇಕಾದ್ರೆ ಸುಮಾರು 3-4 ರೋಡ್ ಇದ್ದಾವೆ, ಆದರೆ ರಸ್ತೆ ಸುಧಾರಣೆ ಇಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಮಾಡಬೇಕು. ಅದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಸರ್, ಎಲ್ಲರಿಗೂ ಜೈ ಹಿಂದ್. ನನ್ನ ಹೆಸರು ಪ್ರಕಾಶ್ ಕಾಂಬ್ಳೆ, ದಲಿತ ಸೇನೆ ಸಾಮಾಜಿಕ ಜಾಲತಾಣ ಜೇವರ್ಗಿ ಅಧ್ಯಕ್ಷರು. ವಿಷಯ ಏನಪ್ಪ ಅಂತಂದರೆ, ಜೇವರ್ಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕ್ರಿಯೋಜನೆ ಪ್ರಕಾರ ಯಾವುದೇ ರೀತಿ ಕಾಮಗಾರಿಕೆ ನಡೀತಾ ಇಲ್ಲ. ಇದರ ಬಗ್ಗೆ ತಾವು ಗಮನ ಹರಿಸಬೇಕು. ಇಒ ಸರ್ ಅವರು, ಅಧ್ಯಕ್ಷರು ಮತ್ತು ಪಿಡಿಒಗಳು ಸೇರಿಕೊಂಡು ಎಲ್ಲ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇಒ ಅವರು ಗಮನ ಹರಿಸಬೇಕು. ಗಮನ ಹರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ತಾಲೂಕು ಪಂಚಾಯತಿಗೆ ಮುತ್ತಿಗೆ ಹಾಕುತ್ತೇವೆ ಅಂತ ಹೇಳುತ್ತೇವೆ. ಆರೋಪ ಮಾಡ್ತಾರೆ ಸರ್. ನಾನು ಭಾಗೇಶ್ ಸಾರನಾಳ್ ಮಾತಾಡ್ತಾ, ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷನ ಮಾತಾಡ್ತಾ ಇರೋದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೊನ್ನ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ನವೆಂಬರ್ 12/9/2024 24-25ನೇ ಸಾಲಿನ ಈ ಪ್ರೊಕ್ಯೂರ್ಮೆಂಟ್ ಪೇಪರ್ ಸ್ಟೇಟ್ಮೆಂಟ್ ಮುಖಾಂತರ ಕೆಲವು ಕಾಮಗಾರಿಗಳನ್ನು ದರಪಟ್ಟಿ ಮುಖಾಂತರ ಅವರು ಕಾಮಗಾರಿಗಳನ್ನು ಟೆಂಡರ್ ಮಾಡಿರ್ತಾರೆ. ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಆ ಟೆಂಡರ್ ಕರೆದಂಥ ದಿನಗಳಲ್ಲಿ ನವೆಂಬರ್ 9ನೇ ತಾರೀಕಿನಂದು ನಮ್ಮ ಆವತ್ತಿನ ದಿನದಲ್ಲಿ ನಮಗೆ 9 ಕಾಮಗಾರಿಗಳು ನಮ್ಮ ಹೆಸರಿನಲ್ಲಿ ಅಗ್ರಿಮೆಂಟ್ ಆಗಿರ್ತದೆ. ಅದರಲ್ಲಿ ಸರ್ವ ಸದಸ್ಯರು, ಅಧ್ಯಕ್ಷರು, ಪಿಡಿಒ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರು ಕೂಡ ಭಾಗಿಯಾಗಿರ್ತಾರೆ. ಸದರಿ ಆ ಕಾಮಗಾರಿಗಳನ್ನು ನಾವು ಕೆಲವೊಂದು ಕಾಮಗಾರಿಗಳನ್ನು ಸಂಪೂರ್ಣವಾಗಿ ನಾವು ಕೆಲಸವನ್ನು ಆರಂಭವಾಗಿ ಮುಗಿಸಿರ್ತೀವಿ. ಕೆಲವೊಂದು ಕಾಮಗಾರಿಗಳನ್ನು ಮಾಡುತ್ತಿದ್ದೇವೆ. ಅದ ನಂತರ ಅವು ಕೆಲವೊಂದು ಕಾಮಗಾರಿಗಳನ್ನು ಬೇರೆಯವರಿಗೆ ಮೆಟಲ್ ಎಂಎಸ್ ಮಾಡಿರ್ತಾರೆ. ತಕ್ಷಣ ಅದು ನಾವು ತಿಳಿದ ನಂತರ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿದೆ. ಕರೆ ಮಾಡೋದ್ರ ಮೂಲಕ ಅವರಿಗೆ ನಾನು ತಿಳಿಸಿದ ನಂತರ ಅವರು ಏನೇ ಇದ್ರೂ ನೀವು ಒಂದು ಸೂಕ್ತವಾಗಿ ಅದನ್ನು ಲೆಟರ್ ಮುಖಾಂತರ ನಮಗೆ ಮನವಿ ಪತ್ರವನ್ನು ಕೊಡಿ ಅಂತ ಹೇಳಿದ್ರು. ನಾವು ಕೂಡ ಅವ್ರ ಮನವಿ ಅನುಸರಿಸಿದೆ, ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅವರು ಮುಂದೆ ನೋಡೋಣ ಏನು ಮಾಡ್ತಾರಂತ ನಾವು ಕಾಯ್ದು ನೋಡ್ತಿದ್ದೀವಿ. ಮತ್ತು ಬರ್ತಕ್ಕ ದಿನಗಳಲ್ಲಿ ಇದರ ವಿರುದ್ಧ ಏನು ಪಿಡಿಒ ಆಗಿರ್ಬೋದು, ಮತ್ತು ಜೆ ಇರ್ಬೋದು, ಮತ್ತು ಅಧ್ಯಕ್ಷರು ಏನು ಅಧಿಕಾರವನ್ನು ದುರ್ಬಳಕೆ ಮಾಡಿರ್ತಾರೋ ಅದರ ವಿರುದ್ಧ ಸೂಕ್ತವಾಗಿ ತಾವು ಕಾನೂನು ಕ್ರಮ ಕೈಗೊಳ್ಳಬೇಕು. ಕಾನೂನು ಕ್ರಮಗಳಿದ್ದರೆ ನಾವು ಮುಂದೆ ಬರ್ತಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಅಂತ ಹೇಳ್ತೀನಿ.